ನಮಗೆ ಮಾತನಾಡ್ಲಿಕ್ಕೆ ತಾಕತ್ತಿಲ್ಲ. ಕಾರಣ ಹೊಟ್ಟೆ ಹಸ್ತದ. ಹಂಗಾಗಿ ಹಸಿದವರ ಮುಂದೆ ಧರ್ಮ ಉಪದೇಶ ಮಾಡುವುದು ಮಹಾ ಅಪರಾಧ. ಹಸಿದವರ ಮುಂದೆ ಧರ್ಮ ಉಪದೇಶ ಮಾಡುವುದೇ ಮಹಾ ಅಪರಾಧ. ಹಾಗಾಗಿ ನೀವು ಹೋಗೋಗಿ ಉಂಡು ಉಂಡು ಬಂದು ಕುಂತೀರಿ, ಜಾಣ್ರಿದ್ದೀರಿ, ಎದುರು ಕುಂತವ್ರು ನೀವು. ನಮಗೆ ಬರೀ ನೀರೇ ತಂದಿಡಕತ್ತಾರ, ಕುಡೀರಿ ಕುಡೀರಿ ಅಂತ. ಅಷ್ಟು ಬಾದಾಮಿನೋ ಗೋಡಂಬಿನೋ ಹಾಲು ಇಂಥವು ಇಟ್ಟರೆ ಕುಡ್ಕೊಂಡು ಮಾತಾಡ್ಬೋದಿತ್ತು. ಬರೀ ನೀರಿಟ್ಟಾರ ಮಾತಾಡ್ರಿ ಅಂತ. ನಾನು ಈ ವೇದಿಕೆಗೆ ಬರುವ ಪೂರ್ವದಲ್ಲಿ ಬಸವರಾಜ ದೊಡ್ಡಮನಿಯವರು ಬೇಸರ ಮಾಡಿಕೊಂಡು ಜನ ಕಡಿಮೆ ಇದ್ದಾರೆ ಅಂತ. ಅದರದೇನು ಅವಶ್ಯಕತೆ ಇಲ್ಲ. ಚೇರ್ ತುಂಬಿಸೋ ಜನ ಬೇಕಾಗಿಲ್ಲ ನಮಗೆ. ಕಾರಣ ಬುದ್ಧ ಬರುವಾಗ ಒಬ್ಬನೇ ಬುದ್ಧ, ಆಮೇಲೆ 2000 ಜನ. ಬಸವಣ್ಣ ಮನೆ ಬಿಟ್ಟಾಗ ಬಸವಣ್ಣ ಒಬ್ಬರೇ. ಯಾರವ್ರ ಜೊತೆಯಲ್ಲಿ? ಈಗ ಅದನ್ನು ನಾವು ಬ್ಲ್ಯಾಂಕ್ ಚೆಕ್ ಮಾಡಿ ಎನ್ಕ್ಯಾಶ್ ಮಾಡ್ಕೊಂಡು ಬದುಕ್ತೀವಿ, ಅದು ಪ್ರಶ್ನೆ ಬೇರೆ. ಆದರೆ ಬಸವಣ್ಣ ಬರುವಾಗ ಯಾರಿದ್ರು? ಬಸವಣ್ಣ ಒಬ್ಬನೇ, ಯಾರೂ ಇಲ್ಲ. ಆದರೆ ಒಳಗಿರುವಂಥ ಆತ್ಮಶಕ್ತಿಯ ಧೈರ್ಯದ ಒಳಗಡೆ ಬದಲಾವಣೆ ಇಲ್ಲ, ಬುದ್ಧನ ಹತ್ರ ಆಗಲಿ ಬಸವಣ್ಣನ ಹತ್ರ ಆಗಲಿ. ಹಾಗೆ ಬಸವರಾಜ ದೊಡ್ಡಮನಿಯವರು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಎಳೆಗರು ಎತ್ತಾಗದಿಹುದೇ, ಬಡವ ಬಲ್ಲಿದನಾಗದಿಹುನೇ. ಒಂದು ದಿನ ಆಗಲೇಬೇಕು, ಅದು ಆಗಲೇ ತೀರಲೇಬೇಕು. ಒಂದು ದಿವಸ ಈ ನಾಡಿನೊಳಗಡೆ ದಲಿತರ ನಾಯಕರಾಗಿ ಬಸವರಾಜ ದೊಡ್ಡಮನಿಯವ್ರನ್ನ ನಾವೆಲ್ಲರೂ ನೋಡುವ ಕಾಲ ಇದೆ ಅನ್ನತಕ್ಕಂಥದನ್ನು ನಾವು ಕಂಡವರು. ಅದು ಎದುರೋ ಅವಶ್ಯಕತೆ ಇಲ್ಲ. ಅದು ಸಹಜವಾಗಿ ಇರೋದೇ, ಅದು ಎಲ್ಲರಿಗೂ ಇರೋದೇ. ನನಗಿರಲಿಲ್ಲೇನು? ನನ್ನನ್ನು ಪ್ರವಚನಕ್ಕೆ ಕರ್ಕೊಂಡು ಹೋದ್ರೆ 50 ರೂಪಾಯಿ ಕೊಡ್ತಿದ್ರು. 35 ವರ್ಷದಿಂದ 50 ರೂಪಾಯಿ. ಇವ ಸ್ವಾಮಿನೂ ಅಲ್ಲ, 50 ರೂಪಾಯಿ ಕೊಡ್ತಿದ್ರು. ಕೊಡು ಅಂದು ನಾವು, ನಮಗೇನಾಗೋದದು? 56 ಕೊಡು, 66 ಕೊಡು. ವಿಚಾರನ ಮಾರ್ಕೊಳಕ್ಕೆ ಬರ್ತದೇನ? ನಮ್ಮ ಆತ್ಮನ ಮಾರ್ಕೊಳಕ್ಕೆ ಬರ್ತದೇನ? ಬರೋದಿಲ್ಲ. ಹಾಗೆ ದೊಡ್ಡಮನಿಯವರು ಹಿಟ್ಟು ಹೆಜ್ಜೆ ಹಿಂದೆ ತೆಗಿಬಾರ್ದು, ಎಂದು ತೆಗಿಬಾರ್ದದು. ದೃಢ ಸಂಕಲ್ಪ ಆಗಬೇಕದು. ಅದಕ್ಕೆ ನಾವು ನೀರೇರಿಯವ್ರು ಗಟ್ಟಿ ಇದ್ದೀವಿ. ಸ್ವಾಮಿಗಳು ಹೆದರಬೇಡ್ರಿ ನೀವ್ಯಾರು, ನಾವು ಎರಿತೀವಿ, ನಾವು ಎರದೇ ಎರಿತೀವಿ. ಅದಕ್ಕೆ ಅದು ಆ ದೃಷ್ಟಿಯಲ್ಲಿ ಬಸವರಾಜ ದೊಡ್ಡಮನಿಯವರು ಬೇಸರ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕಾರಣ ಏನು ಅಂತಂದರೆ, ನಾನು ಮೊನ್ನೆ ಅವರು ಬಂದಾಗ ಒಂದು ಮಾತನ್ನು ಹೇಳಿದೆ. ಚಾತುರ್ವರ್ಣದಲ್ಲಿ 4 ಚಾತುರ್ವರ್ಣವನ್ನು ನಾವು ನೋಡಿದ್ದೇವೆ. ಅವ್ರ ಹತ್ರ ಮಾತಾಡಿಲ್ಲ, ವಿಚಾರ ಇಟ್ಕೊಂಡಿದ್ದೀನಿ. ಚಾತುರ್ವರ್ಣದಲ್ಲಿ 4 ವರ್ಣದ ಚಾತುರ್ವರ್ಣ. ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಈಗ 4 ಚಾತುರ್ವರ್ಣ ಅದ. ಏನು 4 ಚಾತುರ್ವರ್ಣ ಅದ ಅಂದ್ರೆ, ಅದು ದಲಿತರೊಳಗಡೆ ಒಂದು ಮೂಲ ವರ್ಣಾಶ್ರಮದ ದಲಿತರು ಒಬ್ಬರು. ಎರಡನೆಯದು ಬಸವಾದಿ ಪ್ರಮತರು, ಬುದ್ಧನಿಂದ ಪರಿವರ್ತನೆ ಆಗಿರ್ತಕ್ಕಂತಹ ಪ್ರಗತಿಪರ ದಲಿತರು, ಎರಡನೆಯ ವರ್ಗದವರು. ಮೂರನೆಯ ವರ್ಗದ ದಲಿತರು ಅಧಿಕಾರದ ಆಸೆಗೋಸ್ಕರ ಕೇಸರೀಕರಣದ ದಲಿತರು. ಎಂಥ ದಲಿತರವರು? ಕೇಸರೀಕರಣದ ದಲಿತರು. 4ನೆಯವರು ಎಂಥವ್ರು ಅಂತಂದ್ರೆ ಮೀಸಲಾತಿ ದಲಿತರು. ಇಷ್ಟು ಜನ ಇದ್ದಾರೆ. ಈಗ ಅವ್ರನ್ನ ಬಿಟ್ಬಿಡೋಣ. ಬ್ರಾಹ್ಮಣರನ್ನ, ಕ್ಷತ್ರಿಯನ, ವೈಶ್ಯರನ್ನ, ಶೂದ್ರನ, ಇವ್ರನ್ನ ಬಿಡೋಣ. ಇವ್ರ 4 ಜನರನ್ನು ಒಂದು ಮಾಡೋಣ ಮೊದಲು. ಯಾರನ್ನ? ಈ 4 ಮಂದಿ ದಲಿತರಿದ್ದಾರಲ್ಲ, ಮೂಲ ಅಸ್ಪೃಶ್ಯತೆಯ ದಲಿತರು, ಪ್ರಗತಿಪರ ವೈಚಾರಿಕತೆಯ ದಲಿತರು, ಮೀಸಲಾತಿ ದಲಿತರು, ಕೇಸರೀಕರಣದ ಅಧಿಕಾರದ ರಾಜಕಾರಣ ದಲಿತರು. ಇವ್ರ ಬಗ್ಗೆ ಈಗ ನಮಗೆ ಭಾಳ ಹೋರಾಟ ಮಾಡಬೇಕಾಗದ. ಅವ್ರದ್ದು ಬಿಟ್ಬಿಡೋಣ. ಯಾರನ್ನ? ಅವ್ರನ್ನ ಸೈಡ್ಗಿಡೋಣ. ಅವ್ರನ್ನ ಇವರೇ ಈಗ 4 ಜನ ಇದ್ದಾರಲ್ಲ, ಇವರಿಂದನೇ ಹಿಂಗೆ ಗಲಾಟೆ ಆಗಿದೆ ಇವತ್ತು ಈ ಕಾರ್ಯಕ್ರಮ. ಬೇರೆ ಯಾರಿಂದ ಅಲ್ಲ.
ನೇರವಾಗಿ ಅಪವಾದನೆ ಮಾಡ್ತೇನೆ ನಾನು ಇದನ್ನು. ಕಾರಣ ಬೆಳೆಯುವಂತಹ ಹುಡುಗನಿಗೆ ಸಪೋರ್ಟ್ ಕೊಡಬೇಕು. ಹೌದು, ನಾನು ಕೇಳ್ತೇನೆ, ಈ ದೇಶದೊಳಗಡೆ ಇಸ್ಲಾಮರು JDS ಒಳಗಿದ್ದಾರೆ, ಕಾಂಗ್ರೆಸ್ ಒಳಗಿದ್ದಾರೆ, BJP ಒಳಗಿದ್ದಾರೆ, ಈ ರಾಷ್ಟ್ರದೊಳಗಿದ್ದಾರೆ. ಮಸೀದಿ ಒಳಗೆ ಅವರೆಲ್ಲರೂ ಒಂದಿಲ್ಲ? ಅವರು ಮಸೀದಿ ಒಳಗೆ ಹೊಂದಿದ್ದಾರೋ ಇಲ್ಲೋ? ಇದ್ದಾರೆ. ಹಾಗೆ ದಲಿತ ಸಮುದಾಯದವರು ನೀವು ಎಷ್ಟು ಬಣಗಳಾದರೂ ಆಗ್ರಿ, ನೀವು ಯಾವ ರಾಜಕಾರಣ ಜೊತೆಯಲ್ಲಾದರೂ ಹೋಗ್ರಿ ನೀವು, ಆದರೆ ದಲಿತ ಸಮುದಾಯದ ಒಂದು ಅಂಬೇಡ್ಕರ್ ಬೋರ್ಡು, ಬುದ್ಧ ಬಸವನ ಭಾವಚಿತ್ರ ಇರ್ತಕ್ಕಂಥ ವೇದಿಕೆ ಬಂದಾಗ ದಲಿತರೆಲ್ಲರೂ ಒಂದಾಗಬೇಕನ್ನತಕ್ಕಂಥ ಮನೋಭಾವನೆ ಬರಬೇಕಾಗಿದೆಯಲ್ಲ, ಇದು ಕಾಣಬೇಕಲ್ಲ. ಇವತ್ತು ಇವರು ಏನು ಮಾಡ್ತಾ ಇದ್ದಾರೆ? ಇವರು ಅಲ್ಲ, ಏನು ಮಾಡಕತ್ತಾರಂತ ಕೇಳ್ತೀವಿ ನಾವು. ಏನು ಮಾಡ್ತಾ ಇದ್ದಾರೆ ಇವರು? ನನಗೆ ಅದಕ್ಕೆ ನೋವಾಗಿ ನಾನು ಮೊನ್ನೆ ಬಂದಾಗ ಹೇಳಿದೆ, ನಾವು ನಿಜವಾಗಿ ಇನ್ನು ದಲಿತರ ಪರ ಭಾಷಣ ಮಾಡುವುದನ್ನೇ ನಿಲ್ಲಿಸ್ತೇವೆ ಅಂತ. ನಿಲ್ಲಿಸ್ತೇವೆ ನಾವು. ಕಾರಣ ಏನು? ನಾವು ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ದಲಿತ ಸಮುದಾಯದವರಿಗಿರಲಿಲ್ಲ ಅಂದ್ರೆ ಯಾಕೆ ಹೋರಾಟ ಮಾಡಬೇಕು ನಾವು? ಯಾವ ಕಾರಣಕ್ಕಾಗಿ ಹೋರಾಟ ಮಾಡಬೇಕು ನಾವು? ಏನು ಆದರ್ಶ ನಮಗೆ, ಏನು ಪುರುಷಾರ್ಥ ಇದರಿಂದ? ನೋವಾಗ್ತದೆ ಸ್ವಾಮಿ. ಬಹಳ ಚಲೋ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಹೆಜ್ಜೆ ಇಡ್ತಾ ಇದ್ದಾರೆ. ಸ್ವಾರ್ಥಕ್ಕಾಗಿ ಅಲ್ಲ, ರಾಜಕಾರಣಕ್ಕಾಗಿ ಅಲ್ಲ. ಒಂದು ಅಂಬೇಡ್ಕರ್ ಅವರ ವಾದವನ್ನು ಇವತ್ತಿನ ಯುವ ಪೀಳಿಗೆಗಳಿಗೆ ಮುಟ್ಟಿಸಬೇಕನ್ನತಕ್ಕಂಥ ಒಂದು ಬಯಕೆ, ಅದನ್ನು ಸೇರಿಸಬೇಕನ್ನತಕ್ಕಂಥ ಆಸೆ. ಇದನ್ನು ಬೆಳೆಯುತ್ತಿರ್ತಕ್ಕಂಥ ಹುಡುಗರಿಗೆ ಯಾರು ಸಪೋರ್ಟ್ ಕೊಡಬೇಕು ಸ್ವಾಮಿ? ಯಾರು ಕೊಡಬೇಕು? ಏನು ಓಡ್ ಬರ್ತಾರಾ? ಯಾರು ಕೊಡ್ತಾರೆ? ಅದಕ್ಕಾಗಿ ನಾನು ಬಹಳ ಮೊನ್ನೆ ಉಸ್ಮಾನಿಯಾ ಯೂನಿವರ್ಸಿಟಿನಲ್ಲಿ ಮಾತನಾಡುವಾಗಲೂ ದಲಿತ ಜಯಂತಿ ದಿವಸ ಇದನ್ನೇ ಹೇಳಿದೆ ನಾನು. ಆಂಧ್ರದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ದೇಶಮಾನಿಯವರು ಕರೆದಾಗಲೂ ಸಹ ಇದೇ ಮಾತನ್ನು ಹೇಳಿದೆ ನಾನು. ಈ ವರ್ಷ ನಾನು 60 ಅಂಬೇಡ್ಕರ್ ಜಯಂತಿ ಮುಗಿಸಿದ್ದೇನೆ. ಈ ವರ್ಷ 60 ಅಂಬೇಡ್ಕರ್ ಜಯಂತಿ ಮಾಡ್ಕೊಂಡು ಬಂದೆ. ನಾನು ಕೊಟ್ಟ ಡೇಟಲ್ಲಿ ಬಸವ ಅಂಬೇಡ್ಕರ್ ಜಯಂತಿ ಆಯಿತು. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ನಿಜಗುಣಾನಂದ ಸ್ವಾಮೀಜಿದು ಅಂದರೆ, ಮೇಲುವರ್ಗದವರು ಕೈ ಹಿಡಿಯಲ್ಲ, ಕೆಳವರ್ಗದವರು ನೀವು ನಮ್ಮನ್ನ ಬಿಡಕ್ಕೆ ತಯಾರಿಲ್ಲ, ನೀವು ನಮ್ಮನ್ನು ಬಿಡಕ್ಕೆ ತಯಾರಿಲ್ಲ, ಅವ್ರು ಹಿಡಿಯಕ್ಕೆ ಹೋಗೋದಿಲ್ಲ. ನಮ್ಮ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಮಗೆ ಗೊತ್ತದು. ಅದಕ್ಕೆ ದಯಮಾಡಿ ಹೇಳ್ತಾನೆ, ಈ ನಾಡಿನ ದಲಿತ ಸಮುದಾಯದವರಿಗೆ, ಎಲ್ಲ ಅಂಬೇಡ್ಕರ್ ವಾದದ ಸಂಘಟನೆಯವರಿಗೆ, ಮುಂದಿನ ದಿನಮಾನ ಕಾಲದಲ್ಲಿ ಪ್ರಜ್ಞಾವಂತರಾಗಿ ನೀವೆಲ್ಲರೂ ಒಂದು ಕಡೆ ಕೂತು, ನೀವು ಕ್ರೀಮ್ ಆಫ್ ಸೊಸೈಟಿಯ ಸಮುದಾಯದವರು, ದೇವನೂರು ಮಹಾದೇವಪ್ಪನಿಂದ ಹಿಡಿದು DG ಸಾಗರಿಂದ ಹಿಡಿದು, ನಿಮ್ಮ ಪ್ರಗತಿಪರ ಹೋರಾಟದಿಂದ ಹಿಡಿದು, ಅಂಬೇಡ್ಕರ್ ವಾದದವರಿಂದ ಹಿಡಿದು, ಜಗಜೀವನ್ ರಾಮ್ ಸಂಘದವರಿಂದ ಹಿಡಿದು, ಪ್ರಗತಿಪರ ಸಂಘಟನೆಯವರಿಂದ ಹಿಡಿದು, ನೀವು ಕ್ರೀಮ್ ಆಫ್ ಸೊಸೈಟಿ ಒಂದು ಕಡೆ ಕುಳಿತು ಚಿಂತನೆ ಮಾಡದೆ ಹೋದರೆ ನಿಮ್ಮ ವಾದ, ನಿಮ್ಮ ವೇದಿಕೆಗೆ ಸೀಮಿತ ಆಗುತ್ತೆ ಹೊರತು ಅದು ಸಾಮಾಜಿಕವಾದಂಥ ಸಮಾನತೆಯನ್ನು ಎಂದು ಕೊಡುವುದಿಲ್ಲ ಅನ್ನತಕ್ಕಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ. ಬೇಗ ಒಂದಾಗ್ರಿ, ನೀವು ಬೇಗ ಒಂದಾಗಬೇಕು. ಇಲ್ಲ ಅಂತಂದ್ರೆ ನಿಮಗೆ ಗೊತ್ತಿಲ್ಲ. ನಿಮಗೆ ನೋಡ್ರಿ, ಅಲ್ಲಿ ದೊಡ್ಡ ಮನೆ ಕುಂತಾನ ಅಂದ್ರೆ ಅವ ಏನಾದ್ರೂ ಜಡ್ಪಿ ಆಗಿಬಿಟ್ರೆ ಹಂಗ ಮುಂದೆ ಹಿಂಗೆ ಯೋಚನೆ ಮಾಡ್ತೀರಿ ನೀವು. ಮಾಡಬೇಡ್ರಿ, ಎಂದು ಮಾಡಬೇಡ್ರಿ. ಈ ಸಣ್ಣತನದ ಮನಸ್ಸಿಗೆ ಹೋಗಬೇಡ್ರಿ ಸ್ವಾಮಿ. ಬಹಳ ಕಷ್ಟದಲ್ಲಿದ್ದೇವೆ. ಅಂಬೇಡ್ಕರ್ ಒಬ್ಬರು ಬರದೇ ಹೋಗಿದ್ರೆ ನಿಮ್ಮನ್ನು ಕೇಳೋರು ಯಾರು ಇರಲಿಲ್ಲ ನಿಮಗೆ ಈ ನಾಡಿನೊಳಗಡೆ. ಈ ದೇಶದೊಳಗಡೆ ಶಂಕರಾಚಾರ್ಯರಿಂದ ನ್ಯಾಯ ಸಿಕ್ಕಿಲ್ಲ ನಿಮಗೆ, ಮಧ್ವಾಚಾರ್ಯರಿಂದ ನ್ಯಾಯ ಸಿಕ್ಕಿಲ್ಲ ನಿಮಗೆ. ಇತ್ತೀಚೆಗೆ ರಾಮಾನುಜಾಚಾರ್ಯರು ಫೋಟೋ ಹಾಕೊಂಡು ಹೊಂಟಾರ ಒಬ್ರು. ಇತ್ತೀಚೆಗೆ ರಾಮಾನುಜಾಚಾರ್ಯರು ಫೋಟೋ ಹಾಕೊಂಡು ದಲಿತನ ಉದ್ಧಾರ ಮಾಡಿದ್ದಾರೆ ಅಂತ ಹೈಜಾಕ್ ಮಾಡಿಕೊಂಡು ಹೊಂಟಾರ. ನಿಮಗೆ ಗೊತ್ತಿಲ್ಲದಂತೆ ನಿಮ್ಮನ್ನು ತುಳಿಯುವ ವ್ಯವಸ್ಥೆಗೆ ಬರ್ತಾ ಇದೆ ಸಮಾಜ. ಒಡಗರೆಯವರಿಗೆ ಹೇಳ್ತೇನೆ, ಜಾಲ್ವಾದಿಯವರಿಗೆ ಹೇಳ್ತೇನೆ, ಕೃಷ್ಣಮೂರ್ತಿ ಅವರಿಗೆ ಹೇಳ್ತೇನೆ, ದಯಮಾಡಿ ನೀವೇನಾದರೂ ಪ್ರಜ್ಞಾವಂತರು, ನೀವು ವಿಚಾರಗಳನ್ನು ಸರಿಯಾಗಿ ನಿಮ್ಮ ಒಳಗಡೆ ಭಿನ್ನಾಭಿಪ್ರಾಯಗಳಿರೋದನ್ನು ಬಿಟ್ಟು ನೀವೆಲ್ಲರೂ ಈ ಮುಂದಿನ ಚುನಾವಣೆಯ ಪೂರ್ವದಲ್ಲಿ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹೋದರೆ
ಯಾವುದೇ ರೀತಿಯಾದಂಥ ಈ ದೇಶದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯವಿಲ್ಲ. ಮೊದಲು ನಿಮ್ಮಲ್ಲಿ ಬದಲಾವಣೆ ಬರಬೇಕು. ನಿಮ್ಮಲ್ಲಿ ಮೊದಲು ಬರಬೇಕು. ನಾನು ವಿನಂತಿಸ್ಕೊಳ್ತೇನೆ ಇದನ್ನು. ನಾನು ಸ್ವಾಮೀಜಿಯವ್ರ ಜೊತೆ ಮಾತನಾಡುವಾಗ ಅದನ್ನೇ ಹೇಳಿದೆ, ಬಂತೆ ಸ್ವಾಮೀಜಿಯವ್ರ ಜೊತೆಯಲ್ಲಿ. ಇಷ್ಟೆಲ್ಲ ಕಷ್ಟಪಡೋ ಬದಲು ನಾವು ಒಳಗಡೆ ಇಂಡೋರ್ ಮೀಟಿಂಗ್ ಮಾಡಬೇಕಾಗೈತಿ. ಈಗ ಇಂಡೋರ್ ಟಚ್ಚಿಂಗ್ ಬರಬೇಕಾಗಿದೆ. ಸಂಘಟನೆ ಒಳಗೆ ಬರಬೇಕಾಗಿದೆ. ಇವತ್ತು ಸುಮ್ಮನೆ ಇಷ್ಟೊಂದು ದೊಡ್ಡ ಪೆಂಡಾಲ ಹಾಕಿ ಗಲಾಟೆ ಮಾಡಿಕೊಂಡು ಜನರನ್ನು ಸೇರಿಸಿ 100 ಗಾಡಿ ಕಳಿಸಿ ಊಟ ಮಾಡಿಸಿ, ಅವು ಗಾಡೀಲಿ ಬಂದವಲ್ಲ, ಇಲ್ಲಿ ಬಂದು ಪೆಂಡಾಲ್ ನೋಡಿ ಊಟ ಮಾಡಿ ಪಿಕ್ಚರ್ಗೆ ಹೋಗಿ ಆ ಕಡೆಯಿಂದ ಬರೋ ಹೊತ್ತಿಗೆ ಪಾನಿಪುರಿ ತಿಂದು ಜೈ ಭೀಮಾ ಅನ್ಕೊಂಡು ಗಾಡಿ ಹತ್ತು ಹೋಗಿ ಬಿಡ್ತವ. ಏನು ಮಾಡೋದದ ಅಂತ ಕೇಳ್ತೀನಿ ನಾನು. ನಿಮ್ಮ ಸಂಘಟನೆಗಳು ಬನ್ನಿ, ನೀವು ಮುಸ್ಲಿಂ ಜಿಯಾದ್ ಹೆಂಗೆ ಕಟ್ತಾರೆ ಒಳಗಡೆ, ಇಂಟರ್ಸಿಟಿ ಒಳಗಡೆ ಹಂಗೆ ಕಟ್ರಿ ನೀವು. RSS ಹೆಂಗೆ ಒಳಗಡೆ ಕಟ್ತಾರೆ ಹಂಗೆ ಕಟ್ರಿ ನೀವು. ಹೆಂಗೆ ಕಟ್ತಾರೆ ಹಂಗೆ ಕಟ್ರಿ ನೀವು. ಒಳಗಡೆ ನೀವು ಕಟ್ರಿ. ನೀವು ಹಂಗೆ ಕಟ್ಟಕ್ಕೆ ಬನ್ನಿರಿ. ನೀವು ಹಂಗೆ ಕಟ್ಟಿದ್ರೆ ಮಾತ್ರ ಸಮಾಜ ಸಂಘಟನೆಗೆ ಬರ್ತದೆ, ಇಲ್ಲಾಂದ್ರೆ ಸಂಘಟನೆಗೆ ಬರೋದಿಲ್ಲ. ಸಾಧ್ಯವೇ ಇಲ್ಲ. ಏನಾಗಿದೆ ಅಂದರೆ, ದಲಿತರ ಬಗ್ಗೆ ಮಾತನಾಡೋರು ಯಾರು? ದಲಿತರ ನಾಯಕರೇ. ದಲಿತರ ಶೋಷಣೆ ಬಗ್ಗೆ ಮಾತನಾಡೋರು ದಲಿತ ಸಾಹಿತಿಗಳೇ. ದಲಿತರ ಬಗ್ಗೆ ಹೋರಾಟ ಮಾಡೋರು ಯಾರು? ಪಾಪ ದಲಿತ ಯುವಕರೇ. ಎಲ್ಲೋ ನಮ್ಮಂಥವ್ರು ನಿಮ್ಮಂಥವ್ರು ಇಷ್ಟು ಬೆರಳೆಣಿಸುವಷ್ಟವರು ನಾವು ನಿಮ್ಮ ಜೊತೆಯಲ್ಲಿ ಸೇರ್ಕೊಂಡಿದ್ದೇವೆ. ಎಲ್ಲಿ ಪ್ರಜ್ಞಾವಂತರು, ಪ್ರಗತಿಪರರು, ಮತೀಯವಾದಿಗಳು, ಜಾತಿವಾದಿಗಳು, ಸಂಪ್ರದಾಯವಾದಿಗಳ ಸ್ವಾಮಿಗಳು ಧ್ವನಿನೇ ಬರೋದಿಲ್ಲ. ಮೊದಲು ಒಳಗಡೆ ಕಟ್ರಿ ಚೆನ್ನಾಗಿ. ಈ ಭಾಷಣ ಹಿಂಗೆ ಮಾತಾಡಿರ್ತೀನಲ್ಲ ನಾನು, ಭಾಷಣ ಮುಗಿಸಿ ಹೋದ್ಮೇಲೆ ನನಗೆ 100 ಫೋನ್ ಬರ್ತದ. ನಾವು ಅದನ್ನು ಎದುರಿಸ್ಕೊಳ್ಳೋ ಶಕ್ತಿ ನಮಗೆ ಭಾಳ ಧೈರ್ಯ ಇರಬೇಕು. ಕಾರಣ ಏನು ಅಂದರೆ, ನಾವು ಬಸವಣ್ಣನವರು ಹಿಡಿದಿದ್ದೇವೆ. ಬಸವಣ್ಣನವರ ಹೋರಾಟದ ಜಯಕ್ಕೆ ನಾವು ಬೆನ್ನು ತೋರಿಸಬಾರ್ದು, ಎದೆ ತೋರಿಸಬೇಕು ಅಂತ ಬಂದು ನಿಂತಿರ್ತಕ್ಕಂಥವ್ರು ನಾವೆಲ್ಲರೂ ಇಲ್ಲಿ. ಬೆನ್ನು ತೋರಿಸಬಾರ್ದು, ಎದೆ ತೋರಿಸ್ಬೇಕಾಗಿದೆ ಇವತ್ತು ನಾವು. ಯುವಕರೇ, ನಿಮಗೆ ಅಂಬೇಡ್ಕರ್ ದಲಿತವಾದ ನಿಮಗೆ ಗೊತ್ತಿಲ್ಲ. ಅಂಬೇಡ್ಕರ್ ಅವರ ಮೀಸಲಾತಿಯ ಸವಲತ್ತು ಮಾತ್ರ ಗೊತ್ತಿದೆ ನಿಮಗೆ. ಅಂಬೇಡ್ಕರ್ ಅವರ ದಲಿತವಾದವೇ ಗೊತ್ತಿಲ್ಲ ಇವತ್ತಿನ ಯುವಜನ ದಲಿತರಿಗೆ. ಅಂಬೇಡ್ಕರ್ ಅವರ ಮೀಸಲಾತಿಯ ಬಳಕೆ ಮಾತ್ರ ಗೊತ್ತಿದೆ ನಿಮಗೆ. ಆಗಲೇ ಮಾತನಾಡುವ ಒಂದು ಮಾತನ್ನು ಹೇಳಿದ್ರು ನಾಗರಾಜಯ್ಯನವರು, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ನಾನು ಹಿಂದುವಾಗಿ ಸಾಯುವುದಿಲ್ಲ ಅನ್ನತಕ್ಕಂಥ ಪ್ರಶ್ನೆ ಇವತ್ತಿನ ದಲಿತರಿಗೆ ಉದ್ಭವ ಆಗ್ತಾ ಇಲ್ಲ. ಯುವಕರಲ್ಲಿ ಎಂದೂ ಆಗ್ತಾ ಇಲ್ಲ. ಇವತ್ತು ಏನೇನು ಮಾಡಬೇಕು ಎಲ್ಲ ಆಚರಣೆಗಳನ್ನು ಮಾಡ್ತೇವೆ ನಾವು. ಎಲ್ಲ ಆಚರಣೆಗಳನ್ನು ಮಾಡ್ತೇವೆ, ಪುನಃ ಅವರ ಜೊತೆಯಲ್ಲಿ ಸೇರ್ಕೊಳ್ತೇವೆ, ಹೊಂದಾಣಿಕೆ ಮಾಡ್ತೀವಿ, ಪುನಃ ಹೋರಾಟ ಮಾಡ್ತೀವಿ. ಅಂದರೆ ಹೆಂಗೆ ಬದಲಾವಣೆ? ಒಂದು ಗುಡಿಯ ಒಳಗಡೆ ನನ್ನನ್ನು ಪ್ರವೇಶ ಮಾಡಿಸೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೋರಾಟ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರ ಆ ಧ್ವನಿಗೆ ನ್ಯಾಯ ಕೊಟ್ಟಿದ್ದೀರಾ ನೀವು? ನ್ಯಾಯ ಕೊಟ್ಟಿದ್ದೀರಾ? ಎಲ್ಲಿ ಕೊಟ್ಟಿದ್ದೀರಿ? ಆಂತರಿಕವಾದಂಥ ಹೋರಾಟ ಆದರೂ ಬರಲಿಲ್ವಲ್ಲ. ಬಹಿರಂಗದ ಹೋರಾಟ ಹೋಯ್ತು. ನನಗೆ ಬೇಡ ಅಂದಮೇಲೆ ಬೇಡ ಅನ್ನೋದು ಎಲ್ಲಿಗೆ ಬಂತು? ಬರಲಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ರಿ ನೀವೇ, ತಿರುಪತಿಗೆ ಹೋಗ್ರಿ ನೀವೇ, ತಲೆ ಬೋಳಿಸ್ಕೊಂಡು ಬರೋರು ನೀವೇ, ಅಯ್ಯಪ್ಪನಿಗೆ ಹೋಗೋರು ನೀವೇ, ಭಂಡಾರ ಹಚ್ಚೋರು ನೀವೇ, ಕುಣಿಯೋರು ನೀವೇ. ನಿಮ್ಮ ಕೇರಿ ಗಣಪತಿ ಮೂರ್ತಿ ಬಂದು ಕೂತ್ಕೋತು. ಏನು ಮಾಡೋದು? ಯಾವ ಅಂಬೇಡ್ಕರು? ಯಾವ ಅಂಬೇಡ್ಕರ್ ರೀ? ಎಲ್ಲಿ ಅಂಬೇಡ್ಕರ್ಗೆ ಅನ್ಯಾಯ ನಿಮ್ಮದು? ಯಾವುದು ನ್ಯಾಯ? ಎಲ್ಲಿ ನ್ಯಾಯ ಎಲ್ಲಿ ಕೊಟ್ಟಿದ್ದೀರಿ ಹೇಳ್ರಿ ನೀವು? ಮೀಸಲಾತಿ ಕೊಟ್ಟಿದ್ದಾರೆ, ಜಾತಿ ವ್ಯವಸ್ಥೆ ಒಳಗಡೆ ಹೋರಾಟ ಮಾಡಬೇಕು ಅನ್ನೋದು ನ್ಯಾಯದಿಂದ ಹೋರಾಟ ಮಾಡ್ತೀರಿ ಹೊರತು ಅಸ್ಪೃಶ್ಯತೆ ನಿವಾರಣೆಗೆ ಈ ದೇಶದಲ್ಲಿ ಮಾಡಿರ್ತಕ್ಕಂತಹ ಆ ಧರ್ಮದ ವಿರುದ್ಧ ಹೋರಾಟ ಮಾಡಿದ ಮನಸ್ಥಿತಿ ಎಲ್ಲಿದೆ ನಮ್ಮ ಹತ್ರ? ಬಸವಣ್ಣ ಎಷ್ಟು ನೊಂದಿರ್ಬೋದು? ಬಸವಣ್ಣ ಎಷ್ಟು ನೊಂದಿರ್ಬೋದು? ಪೂಜ್ಯರು ಮಾತನಾಡೋ ಒಂದು ಮಾತನ್ನು ಹೇಳಿದ್ರು, ನೀವು ಅರ್ಥ ಮಾಡ್ಕೊಳ್ಬೇಕು. ದಲಿತ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನು ಕಂಡು ದಲಿತರನ್ನು ಉದ್ಧಾರ ಮಾಡಿರುವ ಅಂಬೇಡ್ಕರ್ ಬಹಳ ದೊಡ್ಡವರು. ಆದರೆ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನು ಕಂಡು ಮಾದಾರ ಚೆನ್ನಯ್ಯನ ಮಗ ನಾನು ಅಂತ ಹೇಳಿರ್ತಕ್ಕಂಥ ಬಸವಣ್ಣ ಎಷ್ಟು ದೊಡ್ಡವನು? ನ್ಯಾಯ ಕೊಟ್ಟರ? ಎಲ್ಲಿ? ಎಲ್ಲೂ ಸಿಕ್ಕಿಲ್ರಿ. ಎಲ್ಲೂ ಸಿಕ್ಕಿಲ್ಲ. ಇನ್ನು ಎಲ್ಲೂ ಸಿಕ್ಕಿಲ್ಲ.
ಎಲ್ಲಿಯವರೆಗೆ ದಲಿತ ಸಮುದಾಯದವರಿಗೆ ದೇವರು ಧರ್ಮದ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು. ದೇವರಂದ್ರೆ ಏನು, ಧರ್ಮ ಅಂದ್ರೆ ಏನು, ಇದು ಎರಡರ ಭಯದಿಂದ ಹೊರಗಡೆ ಅವ್ರನ್ನ ತಂದರೆ ಮಾತ್ರ ಈ ರಾಷ್ಟ್ರವನ್ನು ಉದ್ಧಾರ ಮಾಡಲಿಕ್ಕೆ ಬರ್ತದೆ ಅನ್ನತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕ. ಬರೀ ವೈಚಾರಿಕತೆ ಎಂದಲ್ಲ, ಭಯ ಇರೋದೇ ದೇವರು, ಭಯ ಇರೋದೇ ದೇವರು, ಭಯ ಇರೋದೇ ಧರ್ಮ. ಭಯ ಎರಡು ಹುಟ್ಟಿಸಿರೋದೇ ಅದನ್ನೆಲ್ಲ. ಅವರು ಏನು ಹುಟ್ಟಿಸಿದ್ದಾರೆ, ಏನು ಹುಟ್ಟಿಸಿರೋದೇನು? ಈ ದೇವ್ರನ್ನ ಮುಟ್ಟಿದ್ರೆ ನಿನಗೆ ಕಣ್ಣು ಹೋಗ್ತದ, ಈ ದೇವ್ರ ಒಳಗೆ ಬಂದ್ರೆ ನಿನಗೆ ಪಾಪ ಬರ್ತದ. ಒಳಗಡೆ ಹುಟ್ಟಿಸಿರೋದೇ ಅದನ್ನು ಹುಟ್ಟಿಸಿಬಿಟ್ಟ ಮೇಲೆ ಏನು ಮಾಡೋದದ? ನಾನು ಹೆಚ್ಚು ಮಾತನಾಡೋದಿಲ್ಲ. ಉತ್ತಮರ ದೇವರು ಹಾಲಿನಲ್ಲಿ ಮಲಗಿದ್ದಾನೆ, ಲಕ್ಷ್ಮೀಪತಿಯಾಗಿದ್ದಾನೆ, ಕಾಲು ಒತ್ತುತ್ತಾ ಇದ್ದಾನೆ, ನಾರಾಯಣನಾಗಿದ್ದಾನೆ. ಮಧ್ಯಮ ವರ್ಗದ ದೇವರು ಬಹಳ ಸುಂದರವಾಗಿ ಬಿಲ್ಲು ಬಾಣವನ್ನು ಹಿಡ್ಕೊಂಡು ತಿರುಗಾಡ್ತಾ ಇದ್ದಾನೆ. ಆದರೆ ಕೆಳವರ್ಗದ ದಲಿತರಿಗೆ ದೇವ್ರನ್ನು ಕೊಟ್ಟಿಟ್ಟಿದ್ದಾರೆ. ಮಾರಿ, ಮಶಿಣಿ, ದುರ್ಗವ್ವ, ಕಾಟವ್ವ, ಬೀರವ್ವ, ಅವು ನಾಲಿಗೆ ಬಿಟ್ಕೊಂಡು ನಿಂತವ. ಅದನ್ನ ನೋಡಿದ್ರೆ ಅದೇ ಬುದ್ಧಿ ಬರಬೇಕು ಅಂತ ದೇವರುಗಳು ನಮಗೆ ಕೊಟ್ಟಾರ ಈ ಸಮಾಜದೊಳಗಡೆ. ನೀವು ಅದನ್ನೇ ದೇವರು ಅಂತ ತಿಳ್ಕೊಂಡು ನೀವು ಕುಣೆ ಹಾಕತ್ತೀರಿ. ಏನು ಭಂಡಾರ ಚೆಲ್ಲೋದು, ಏನು ಬದಲಾವಣೆ, ನಮ್ಮ ಮನ ದೇವರು ಏನು ಮಾಡ್ತೇ ಮಾಡ್ಕೋ. ಧೈರ್ಯ ಹೋರಾಟ, ಈ ದೇಶದೊಳಗೆ ಹೋರಾಟ ಎಲ್ಲಿ ಬರಬೇಕು ಗೊತ್ತೇನೋ? ಧರ್ಮದ ಸಂಪ್ರದಾಯದ ಧರ್ಮದ ವಿರುದ್ಧ ದಲಿತರು ಎದ್ದು ಹೋರಾಟ ಮಾಡಿದಾಗ ಮಾತ್ರ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಸಿಗುತ್ತದೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಿ ದಲಿತರೇ ನೀವು. ಅಲ್ಲಿವರೆಗೂ ನಿಮಗೆ ನ್ಯಾಯ ಸಿಗೋದೇ ಇಲ್ಲ. ನೀವು ಅವ್ರ ಜೊತೆ ಹೋರಾಟ ಬೇಡ, ಅದನ್ನು ಮೈನಸ್ ಮಾಡ್ರಿ. 0 ಕ್ಯಾಂಡಲ್ ಪಕ್ಕದಲ್ಲಿ 1000 ಕ್ಯಾಂಡಲ್ ಬಲ್ಬ್ ಹಾಕ್ರಿ. ಸಣ್ಣ ಗೆರೆ ಪಕ್ಕದಲ್ಲಿ ದೊಡ್ಡ ಗೆರೆ ಹೇಳಿರಿ. ನೀವು ಯಾಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ? ನಾನು ಕೇಳ್ತೇನೆ ಪ್ರಜ್ಞಾವಂತ ದಲಿತರ ಹತ್ರ, ನಿಮ್ಮ ಹತ್ರ ಯಾಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ? ಬೆಳಗ್ಗೆ ಎದ್ದು ನಾನು ಹೇಳ್ತೀನಿ, ಪಾಪ ಹಳ್ಳಿಲಿರೋಂಥ ದಲಿತ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದು ಕಸ ಗುಡಿಸಿ ಸುಮ್ಮನೆ ಅವ್ರ ಪಾಡ್ಗವರು ಕೂಲಿಗೆ ಹೋಗ್ತಾರೆ. ವಿದ್ಯಾವಂತ ದಲಿತ ಹೆಣ್ಣು ಮಕ್ಕಳೆಲ್ಲರೂ ಗುಡಿ ತಿರುಗ್ತಾವ. ಬೆಂಗಳೂರಿನಾಗ, ಮೈಸೂರಿನಾಗ, ಬೆಳಗಾವಿನಾಗ, ಗೋಕಾಕ್ನಾಗ ಸೀರೆ ಉಟ್ಕೊಂಡು ಬೆಳಗ್ಗೆ ಎಣ್ಣೆ ತಗೊಂಡು ಚರಿಗೆ ತಗೊಂಡು ನಾವು ಅವ್ರಂಗ ಕಾಣಬೇಕು. ಬಟ್ಟೆ ಹಾಕ್ರಿ ಸ್ವಾಮಿ, ಮನೆ ಕಟ್ರಿ, ಚಲೋ ಕಾರ್ ಇಟ್ಕೊಳ್ರಿ, ಧರ್ಮನು ತಂದು ಮನೆಯೊಳಗೆ ಒಕ್ಕಿಸ್ಕೊಂಡಿದ್ದೀರಲ್ಲ ಏನ್ರಿ? ಮಾತಾಡ್ರಿ ನೀವೆಲ್ಲರೂ. ದೊಡ್ಡ ದೊಡ್ಡ ದೋತ್ರ ಉಡ್ತಾರೆ ರಾಜಕಾರಣಿಗಳು. ದಲಿತ ರಾಜ ಉಡಬಾರ್ದು ಅಂತ ಅನ್ನೋದಿಲ್ಲ. ಮನೆ ಉದ್ಘಾಟನೆಗೆ ಹೋಮ ಮಾಡಿಸ್ತಾವ, ಕರೆದು ಅವ್ರಿಗೆಲ್ಲ ಊಟ ಕೊಡೋದು. ಕೊಡ್ರಿ ಬೇಡ ಅನ್ನಲ್ಲ. ಅವ್ರ ಮನೆ ಒಳಗಡೆ ಏನು ಹೋಮ ಹವನ, ಗಣಪತಿ ಪೂಜೆ, ಸತ್ಯನಾರಾಯಣ ಪೂಜೆ, ಎಲ್ಲರೂ ಬಂದು ಆಯುಷ್ಮಾನ್ ಭವ ಅಂತೇಳಿ ಆಶೀರ್ವಾದ ಮಾಡಿ ಇವ್ರು ನಿಂತಿರ್ತಾರೆ ಹಿಂಗೆಲ್ಲರೂ. ಇವ್ರು ಎಲ್ಲಿ ನಿಂತಾರ? ಎಲ್ಲಿಂದ ಬಂದಾರ? ಕೇರಿಂದನೇ ಬಂದಾರ. ಮೀಸಲಾತಿ ಪಡ್ಕೊಂಡಾರ, ದಲಿತ ಮೀಸಲಾತಿ ನಾಯಕರಾಗ್ಯಾರ. ಪುನಃ ಧರ್ಮ ಎದನ್ನು ತಂದಾರ? ಬುದ್ಧ, ಬಸವ, ಅಂಬೇಡ್ಕರ್ಗೆ ವಿರುದ್ಧವಾದಂಥ ಆತ್ಮವನ್ನು ಕೊಲ್ಲುವಂಥ ಧರ್ಮವನ್ನು ಮನೆಯೊಳಗೆ ಇಟ್ಟುಕೊಂಡು ಬದುಕುವಂಥ ರಾಜಕೀಯ ನಾಯಕರು ಇರುವಾಗ ಏನ್ರಿ ಮಾತಾಡ್ರಿ ನೀವೆಲ್ಲರೂ. ನಿಮ್ಮ ಪರವಾಗಿ ನಾವು ಜಿಂದಾಬಾದ್ ಹೇಳಬೇಕು, ನಿಮ್ಮ ಪರವಾಗಿ ನಾವು ಮಾತನಾಡಬೇಕು. ಮೊದಲು ಧರ್ಮದ ವಿರುದ್ಧ ಹೋರಾಟ ಆಗಬೇಕು. ವಡಗರೆ ನಾಗರಾಜನವರೇ, ಜನರಿಗೆ ಧರ್ಮ ಯಾವುದು ಅಂತ ತಿಳಿಸಬೇಕು, ದೇವರು ಯಾವುದು ಅಂತ ತಿಳಿಸ್ಬೇಕು. ಆ ಭಯದಿಂದ ಯಾವಾಗ ದಲಿತರನ್ನ ಹೊರಗಡೆ ತರ್ತೀವಿ ಅವ್ರು ಉಳಿತಾರೆ. ಪಾಪ ದುಡಿಯೋದು ₹1000 ದುಡಿತಾರ ಏನೋ, ₹800 ದೇವ್ರಿಗೆ ಕೊಡ್ತಾವ. ಪಾಪ ₹1000 ದುಡಿಯೋದು ಕೂಲಿ ಮಾಡಿ ದೇವ್ರಿಗೆ ಎಷ್ಟು ಕೊಡ್ತಾವ? 800 ಕೊಡ್ತಾವ. ತಿನ್ನೋದೆಷ್ಟು? ₹200. ದ್ಯಾಮವ್ವನ ಜಾತ್ರೆ ಆಯ್ತು, ರೊಕ್ಕ ಕೊಡು. ಶಿವರಾತ್ರಿಗೆ ರೊಕ್ಕ ಕೊಡು. ಗಣಪತಿ ಹಬ್ಬ ರೊಕ್ಕ ಕೊಡು. ಜಾತ್ರೆಗೆ ರೊಕ್ಕ ಕೊಡು. ಎಲ್ಲ ದುಡ್ಡು ಕೊಟ್ಟು ಆರಾಮ ₹200 ಬದುಕಿಗೆ ₹800 ಆರ್ಥಿಕ ಪರಿಸ್ಥಿತಿ ಹಾಳು ಮಾಡ್ಕೊಂಡಿರ್ತಕ್ಕಂಥ ದಲಿತ ಸಮುದಾಯದವ್ರನ್ನ ಎಚ್ಚರಿಸುವ ಕೆಲಸ ದಲಿತ ಸಮುದಾಯದಿಂದನೇ ಆಗಬೇಕಾಗಿದೆ ಅನ್ನತಕ್ಕಂಥದ್ದನ್ನು ನೀವು ಯಾರು ಮರಿಬಾರದು.
ಇದನ್ನು ಮಾಡಬೇಕು. ಇದನ್ನು ಬಸವಣ್ಣ ಮಾಡಿದ್ನಲ್ಲ. ಬಸವಣ್ಣ ಏನು ಮಾಡಿದ್ರು? ಮೊದಲು ಕಲ್ಲು ದೇವರಲ್ಲ ಅಂಥೇಳಿ ನಿಮ್ಮನ್ನು ಹೊರಗೆ ತಂದ್ರಲ್ಲ, ಮಣ್ಣು ದೇವರಲ್ಲ ಅಂಥೇಳಿ ನಿಮ್ಮನ್ನು ಹೊರಗೆ ತಂದ್ರಲ್ಲ, ಮರ ದೇವರಲ್ಲ ಅಂಥೇಳಿ ನಿಮ್ಮನ್ನು ಹೊರಗೆ ತಂದ್ರಲ್ಲ. ನೀವೆಲ್ಲ ಏನಾದ್ರಿ? ಅಲ್ಲೇ ಹೋಗೋದು. ನಾನು ನಮ್ಮ ಊರಿನೊಳಗಡೆ ದಲಿತ ಕೇರಿಗೆ ಹೋಗೋದು ಬಿಟ್ಟೀನಿ 2 ವರ್ಷದಿಂದ. ಯಾಕಂದ್ರೆ ಗಣಪತಿ ಕುಂಡ್ರಿಸ್ಬಿಟ್ರು. ಅವ್ರಿಗಿಂತ ಹೆಚ್ಚು ಬ್ಯಾಂಡ್ ತರೋದು, ಜಾಂಜು ಡಮಾ ಡಮಾ ಡಮಾ. ಏನು ಕೇಸರೀಕರಣ ಹೊಯ್ಕೋತೀರಿ? ಏನು ಕೇಸರೀಕರಣ ಹೊಯ್ಕೋತೀರಿ ನೀವು? ಯಾರ ವಿರುದ್ಧ ಹೋರಾಟ ಮಾಡ್ತೀರಿ ನೀವು? ಶಪಥ ಮಾಡ್ರಿ. ಇಲ್ಲಿ ಕುಂತಿರೋ ಹುಡುಗರು ಹೊರಗಡೆಯಿಂದ ಬಂದಿದ್ದೀರಿ, 110 ಹಳ್ಳಿ ಜಿಲ್ಲೆಗಳಿಂದ ಶಪಥ ಮಾಡ್ರಿ. ಈ ವರ್ಷದಿಂದ ನಾವು ಇಂತಹ ಮೂಢನಂಬಿಕೆ ಧಾರ್ಮಿಕ ಆಚರಣೆಗಳನ್ನು ಮಾಡುವುದಿಲ್ಲ. ಅಂಬೇಡ್ಕರ್ ಜಯಂತಿಯನ್ನೇ ನಮಗೆ ಹಬ್ಬ ಅನ್ನತಕ್ಕಂಥದನ್ನು ತೀರ್ಮಾನ ಮಾಡಿ ದಲಿತ ಯುವಕರು ನೀವು. ಅಂಬೇಡ್ಕರ್ ಜಯಂತಿನೇ ನಮಗೆ ಹಬ್ಬ ಅನ್ರಿ ನೀವು. ನಿಮಗೆ ಅವತ್ತೇ ನೀವು ಧೂಪ ಹಾಕ್ರಿ ಹಿರಿಯರಿಗೆ, ಅವತ್ತೇ ನಿಮ್ಮ ಅಕ್ಕ ತಂಗಿಯರನ್ನ ಕರೆಸ್ರಿ, ನಿಮ್ಮ ಮನೆ ಮೇಲೆ ನೀರಿ ಧ್ವಜ ಹಾರಿಸ್ರಿ. ನೀವು ತಾಕತ್ತಿದ್ರೆ ಬರೀ ನೀವು ದಲಿತರು ಹೊರಗಡೆ. ನಮ್ಮಂಥ ಸ್ವಾಮಿಗಳನ್ನು ಕರ್ಕೊಂಡು ಒಂದು ಭಾಷಣ ಮಾಡೋದು, ಪುನಃ ಹೋಗಿ ಅಲ್ಲಿ ಪಟ್ಟಿ ತಗೊಂಡು ಹೋಳಿ ಹಬ್ಬ ಆಡೋದು. ಎದಕ್ಕೆ ಮಾಡ್ತೀರಿ? ಗೋಸುಂಬಿಯ ಬಣ್ಣದಂತೆ ಬಣ್ಣ ಬದಲಾಯಿಸುವ ಕೆಲಸಗಳನ್ನು ಮಾಡಬೇಡ್ರಿ. ರಂಗ ನೋಡಿ ರಾಗ ಆಡುವ ವ್ಯವಸ್ಥೆ ನಿಲ್ಲಲಿ. ರಂಗ ನೋಡಿ ರಾಗ ಆಡುವ ವ್ಯವಸ್ಥೆ ನಿಲ್ಲಲಿ. ನಿಮ್ಮದು ತಪ್ಪಲ್ಲ. ಪಾಪ ಏನು ಮಾಡಬೇಕು? ನೀವು ಊರೊಳಗೆ ಹೊಂದೊಳ್ಕೊಳ್ಳಿಲ್ಲ ಅಂದ್ರೆ ಅವರಿದ್ದಾರಲ್ಲ ಮೇಲುವರ್ಗದವ್ರು, ನಿಮ್ಮನ್ನ ಆಳವರು, ಅದು ಕಷ್ಟ ಅದ. ಅದು ಇನ್ನೂ ಹೋಗಿಲ್ಲ ಹಳ್ಳಿಗಳಲ್ಲಿ. ಅದಕ್ಕೆ ನಾನೇನಂತೀನಿ ಅಂದರೆ, ಹೋರಾಟ ಹೆಂಗಾಗಬೇಕಂದ್ರೆ ಶಬ್ದದಿಂದ ಆಗಬಾರ್ದು. ಸ್ವಾಮಿ, ಈ ದೇಶದೊಳಗಡೆ ಅಂಬೇಡ್ಕರ್ ರಾಜರಲ್ಲ, ಅಂಬೇಡ್ಕರ್ ಬಹಳ ದೊಡ್ಡ ದೇಸಾಯಿ ಮನೆತನದಿಂದ ಬಂದವರಲ್ಲ, ಅಂಬೇಡ್ಕರ್ ಬಿಲ್ಲು ಬಾಣ ಹಿಡ್ಕೊಂಡು ಬಂದವರಲ್ಲ, ಅಂಬೇಡ್ಕರ್ ಕತ್ತಿ ಹಿಡ್ಕೊಂಡು ಬಂದವರಲ್ಲ. ಅಂಬೇಡ್ಕರ್ ಅವರು ಏನು ಅದೇನು ಅಂತಾರಲ್ಲ, ಗೋತ್ರ ಹಿಡ್ಕೊಂಡು ಬಂದವರಲ್ಲ ಅಂಬೇಡ್ಕರ್ ಅವರು. ಈ ದೇಶದೊಳಗಡೆ ಅಂಬೇಡ್ಕರ್ ತನ್ನ ಬುದ್ಧಿ ಮತ್ತು ಲೇಖನಿ ಹಿಡ್ಕೊಂಡು ಬಂದಿದ್ರು ಅನ್ನತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬೇಕು. ಬುದ್ಧಿ ಮತ್ತು ಲೇಖನಿ. ಬರೀ ಪೆನ್ ಮಾಡ್ತು ಕೆಲಸ. ಪೆನ್ನು ಕೆಲಸ ಮಾಡಿದ ಅಂಬೇಡ್ಕರ್ದು. ಸುಮ್ಮನೆ ಹಿಂಗೆ ಬರೆದುಬಿಟ್ರು, ಸುಮ್ಮನೆ ಹಿಂಗೆ ಬರೆದಿಟ್ರು, ಮುಗಿದೋಯ್ತು. ಬರೀರಿ. ನನಗೆ ನೋವದ. ನಾವೆಲ್ಲರೂ ದಲಿತ ಪರವಾಗಿ ಹೋರಾಟ ಎದಕ್ಕೆ ಮಾಡ್ತೀವಿ ಅಂದರೆ, ಬಸವಣ್ಣ ಅದಕ್ಕಾಗಿ ಬಂದವನು, ಅದಕ್ಕಾಗಿ ಬಂದವನು. ನಮಗೆ ದಲಿತರ ಪರ ಹೋರಾಟ ಮಾಡಿದರೆ ಬಸವಣ್ಣನಿಗೆ ನ್ಯಾಯ ಕೊಟ್ಟಂತೆ ಅಂತ ತಿಳಿದವರು ನಾವೆಲ್ಲರೂ. ಇಲ್ಲಿ ಗೋಕಾಕ್ ಸ್ವಾಮಿಗಳಿರಲಿ, ನಾವೆಲ್ಲರೂ ಇರಲಿ, ನಾವು ಆ ರೀತಿಯಲ್ಲಿ ಬಂದು ನಿಂತವರು. ನನ್ನನ್ನು ಒಪ್ಪಲಿ ಬಿಡಲಿ, ನನ್ನನ್ನು ಕರೀಲಿ ಬಿಡಲಿ, ನನ್ನನ್ನು ಸ್ವಾಮಿ ಅನ್ನಲಿ ಬಿಡಲಿ. ನಾನು ಮೊನ್ನೆ ಒಂದು ಮಾತನ್ನು ಹೇಳಿದೆ, ಬೇಸರ ಆಗಿಬಿಟ್ಟದ ನಮಗೆ ಅಂತ. ಬುದ್ಧಿ ಮೊನ್ನೆ ಒಂದು ಮಾತನ್ನು ಹೇಳಿದ್ದೇನೆ, ಬೇಸರ ಆಗಿಬಿಟ್ಟಿದೆ. ವೈದಿಕ ಸಂಪ್ರದಾಯದಲ್ಲಿ ಹುಟ್ಟಿ ಲಿಂಗಾಯತ ಧರ್ಮವನ್ನು ಸ್ವೀಕರಿಸಿ ಬೆಳೆದು ಕೊನೆಗೆ ದಲಿತನಾಗಿ ಸಾಯಬೇಕು ಅನ್ನೋದು ತೀರ್ಮಾನಕ್ಕೆ ಬಂದಿದ್ದೇನೆ ಅನ್ನತಕ್ಕಂಥ ಮಾತು. ಪರಿಸ್ಥಿತಿ ಅಲ್ಲಿಗೆ ಬರುತ್ತೆ. ನಮ್ಮ ನೋವು ನಿಮಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಕರ್ನಾಟಕದೊಳಗಡೆ ಬರೀ ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ, ಮಾಂಸ ತಿಂದವರಿಲ್ಲ ಅಂದ್ರೆ ಅವರು ಬೈದಷ್ಟು, ನನಗೆ ಬೈದಷ್ಟು ಯಾರಿಗೂ ಬೈದಿಲ್ಲ. ವಾಟ್ಸಪ್ನಲ್ಲಿ ನನ್ನನ್ನು ಬೈದರು 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 ಬೈದರು, ಅಬಾಬಾಬಾಬಾಬಾಬಾ. ಫೇಸ್ಬುಕ್ನಲ್ಲಿ ಬೈದರು, ಬೈಲಿ. ಯಾರಿಗೂ ಬೈದಿಲ್ಲ. ಬಸವಣ್ಣನ ಕಲ್ಯಾಣ ಬಿಟ್ಟು ಓಡಿಸಿದವರು, ಸಿದ್ಧಾರೂಢರ ತಲೆ ಮೇಲೆ ಬೆಂಕಿ ಇಟ್ಟವರು, ಸಾಕ್ರೆಟಿಸ್ಗೆ ವಿಷ ಕುಡಿಸಿದವರು, ಬುದ್ಧನನ್ನು ಈ ದೇಶದಿಂದ ಬಿಟ್ಟು ಓಡಿಸಿದವರು ನೀವು. ನಮ್ಮಂಥವ್ರಿಗೆ ಹೇಳೋದೇನು ದೊಡ್ಡ ಮಾತು? ಅದಕ್ಕಾಗಿ ನೀವು ಯುವಕರೇ ಚೀರೋದು, ಕುಡಿಯೋದು, ಇಸ್ಪೆಟ್ ಆಡೋದು, ಗುಟ್ಕಾ ಮಾಡೋದು, ಅವ್ರು ಹಬ್ಬ ಮಾಡ್ಯಾರಂತ ನೀವು ಹಬ್ಬನೇ ಇಲ್ಲ ಅನ್ನಬೇಕು. ನಮ್ಗೆ ಯಾವ ಹಬ್ಬ? ಅಂಬೇಡ್ಕರ್ ಹಬ್ಬದ ದಿವಸನೇ ಹೊಸ ಬಟ್ಟೆ ಗಿಟ್ಟೆ, ಅದು ಇದು, ಮೆರವಣಿಗೆ, ಊಟ ತಿಂಡಿ, ಒಳ್ಳೆ ಚಲೋ ಊಟ ಮಾಡೋದು, ಮುಗಿದೋಯ್ತು. ಇನ್ನು ನಮಗೆ ಹಬ್ಬನೇ ಇಲ್ಲ. ಯಾಕೆ? ನಾವು ಹಿಂದೂಗಳಲ್ಲ. ತೀರ್ಮಾನ ಮಾಡ್ರಿ, ತೀರ್ಮಾನ ಮಾಡ್ರಿ, ನೋಡೋಣ. ಇಲ್ಲಿ ಕುಂತವ್ರು ಎಲ್ಲರೂ ಇಟ್ಕೊಂಡಿದ್ದೀರಲ್ಲ, ಎಷ್ಟು ದೇವ್ರು ಇಟ್ಕೊಂಡಿರಿ ಹೇಳ್ರಿ? ಎಷ್ಟು ಗುಡಿ ಇಟ್ಕೊಂಡು, ಎಷ್ಟು ಜನ? ಭಯ ಆಗ್ತದೆ ನಮಗೆ. ಸ್ವಾಮಿ, ನಮಗೆ ಬ್ರಾಹ್ಮಣರ ವಿರುದ್ಧ ಹೋರಾಟ ಬೇಡ, ಕ್ಷತ್ರಿಯರ ವಿರುದ್ಧ ಹೋರಾಟ ಬೇಡ,
ನಮಗೆ ಯಾರ ವಿರುದ್ಧ ಹೋರಾಟ ಬೇಡ, ನಮಗೆ ಕೊಟ್ಟಿರುವಂಥ ಅಂಬೇಡ್ಕರ್ ಅವರ ನ್ಯಾಯಕ್ಕೆ ಹೋರಾಟ ಇವತ್ತು ನಮಗೆ ಬೇಕಾಗಿದೆ. ನ್ಯಾಯ ಇದೆಯಲ್ಲ, ಅದು ನಾವು ಬ್ರಾಹ್ಮಣರ ವಿರುದ್ಧ ಹೋರಾಟ ಅಲ್ಲ, ಬ್ರಾಹ್ಮಣತ್ವದ ವಿರುದ್ಧ ಹೋರಾಟ ನಮ್ಮದು. ನಾವು ಬ್ರಾಹ್ಮಣತ್ವದ ವಿರುದ್ಧ ಹೋರಾಟ, ವ್ಯಕ್ತಿಯ ಜೊತೆ ನಮ್ಮ ಹೋರಾಟ ಇಲ್ಲ. ಸಕಲ ಜೀವಾತ್ಮರಿಗೆ ಲೇಸು ಬಯಸಬೇಕು, ಕೊಡ್ತೀವಿ ಗೌರವ. ಹೋರಾಟ ಎಲ್ಲಿ? ನಿಮ್ಮ ನೀತಿಗೆ ಹೋರಾಟ, ನಿಮ್ಮಲ್ಲಿರ್ತಕ್ಕಂಥ ಭೇದ ಭಾವದ ಜೊತೆಯಲ್ಲಿ ಹೋರಾಟ ನಮ್ಮದು, ನಿಮ್ಮಲ್ಲಿರ್ತಕ್ಕಂಥ ತಾರತಮ್ಯದ ವಿರುದ್ಧ ಹೋರಾಟ ನಮ್ಮದು. ಈ ಹೋರಾಟಕ್ಕೆ ನೀವು ಸರಿಯಾಗಿ ಸ್ಪಷ್ಟೀಕರಣ ಕೊಡಲಿಲ್ಲ ಅಂದರೆ ನಾನು ಈ ಮುಂದಿನ ವರ್ಷದಿಂದ ಸ್ವಚ್ಛವಾಗಿ ಇನ್ನು ಮೇಲೆ ಭಾಷಣ ಮಾಡಬಾರ್ದು ಅಂತ ತೀರ್ಮಾನಕ್ಕೆ ಬಂದಿದ್ದೇನೆ. ನಾವು ಮಾತನಾಡಬಾರ್ದು ಅಂತ ತೀರ್ಮಾನಕ್ಕೆ ಬಂದಿ. ನಮ್ಮ ದೊಡ್ಡ ಮನೆ ಬಂದಾಗ ನೊಂದು ಹೇಳಿದ್ದೇನೆ ನಾನು ಇದನ್ನು. ಕಾರಣ ನೀವು ಬದಲಾವಣೆ ಆಗಬೇಕು ಅಂತಿದ್ರೆ ನಿಮಗೆ ಮೀಸಲಾತಿ ಪ್ರಕಾರ ಸಿಗೋದೆಲ್ಲ ಸಿಗುತ್ತೆ, ಅದೇನು ದೊಡ್ಡ ಮಾತಲ್ಲ, ಅದು ಸರ್ಕಾರ ಕೊಟ್ಕೋತ ಹೋಗ್ತದೆ. ಈ ಇವತ್ತಿನ ದಲಿತರ ಹೋರಾಟ ಏನಾಗಬೇಕಂದ್ರೆ, ನಾವು ಮೂಢನಂಬಿಕೆ ವಿರುದ್ಧ, ಸಂಪ್ರದಾಯದ ಧರ್ಮದ ವಿರುದ್ಧ, ಇದರ ವಿರುದ್ಧ ನಮ್ಮ ಹೋರಾಟ ಎತ್ತಿ ಹಿಡಿದಾಗ ಮಾತ್ರ ಸಾಧ್ಯ ಇದೆ. ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಂಥವ್ರು ಎಷ್ಟು ಭಾಷಣ ಮಾಡಿದ್ರೂ ಪ್ರಯೋಜನ ಇಲ್ಲ. ಆಗಲೇ ರೆಕಾರ್ಡ್ ಮಾಡಿದವನು ಹೇಳ್ತಿದ್ದ, ಬರೀ ನಿಮ್ಮದು ಬೆಳಗಾವಿ ಜಿಲ್ಲೆ ಭಾಷಣ 1.5 ಲಕ್ಷ ಜನ ನೋಡ್ಯಾರ ಅಂತ. ಈಗ ಇವತ್ತಿನ ಭಾಷಣ ಎಷ್ಟು ಜನ ನೋಡಿ ಇನ್ನು ಬೆಳಗ್ಗೆ ನನ್ನನ್ನು ಬೈಯಕ್ಕೆ ಶುರು ಮಾಡ್ತಾರೋ? ಹಾಂ, ಏನ್ರಿ? ನಿಮ್ಮ ಮನೆಗೆ ಬಂದರೆ ಪ್ರೀತಿ ಸಿಗುತ್ತೆ, ದಲಿತರ ಮನೆಗೆ ಬಂದರೆ ನಮಗೆ ಪ್ರೀತಿ ಸಿಗುತ್ತೆ, ಮಮತೆ ಸಿಗುತ್ತೆ, ಕರುಣೆ ಸಿಗುತ್ತೆ, ಅಪ್ಪಿಗೆ ಸಿಗುತ್ತೆ. ಆದರೆ ಮೇಲ್ವರ್ಗದವ್ರ ಮನೆ ದೊಡ್ಡ ದೊಡ್ಡ ಶ್ರೀಮಂತರ ಜೊತೆ, ಸಂಪ್ರದಾಯ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಉಗ್ಗಿ ಸಿಗುತ್ತೆ, ರೇಷ್ಮೆ ಸಾಲ್ ಸಿಗುತ್ತೆ, ಕೈಯಾಗ ದುಡ್ಡು ಸಿಗುತ್ತೆ, ಕಾರ್ ಸಿಗುತ್ತೆ. ಎರಡರಲ್ಲಿ ಯಾವ ಚಾಯ್ಸ್ ಮಾಡ್ಕೋಬೇಕು ಅಂತ ನಿಜಗುಣ ಸ್ವಾಮಿ ತೀರ್ಮಾನ ಮಾಡ್ಕೋಬೇಕಾಗ್ತದೆ. ತೀರ್ಮಾನ ಮಾಡ್ಕೋಬೇಕು, ಇದು ತೀರ್ಮಾನ ಮಾಡ್ಕೋಬೇಕಾಗ್ತದೆ ನಾವು. ಅದಕ್ಕಾಗಿ ದಲಿತ ಸಮುದಾಯದವರೇ, ಪ್ರೀತಿಯ ಮಕ್ಕಳೇ, ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಾನೊಬ್ಬ ಸ್ವಾಮೀಜಿಯಾಗಿ ಈ ವೇದಿಕೆಯಲ್ಲಿ ಮಾತನಾಡ್ತಿಲ್ಲ. ನನ್ನ ನೋವು ಬಸವಣ್ಣನವರ ದಲಿತ ನೋವು, ನನ್ನ ನೋವು, ನನ್ನ ಮಾತು ಬಸವಣ್ಣನವರ ಹೋರಾಟದ ಮಾತು. ಸ್ವಾಮಿ, ಬಸವಣ್ಣನವರನ್ನ ಕಲ್ಯಾಣದಿಂದ ಓಡಿಸಿದವರು ಇಸ್ಲಾಮರಲ್ಲ, ಕ್ರೈಸ್ತರಲ್ಲ. ಬಸವಣ್ಣನವರನ್ನ ಕಲ್ಯಾಣದಿಂದ ಓಡಿಸಿದವರು ಇನ್ಯಾರು? ಸನಾತನವಾದಿಗಳು, ಜಾತಿವಾದಿಗಳು, ಸಂಪ್ರದಾಯವಾದಿಗಳು ತಾನೇ ಓಡಿಸಿದ ಬಸವಣ್ಣನವರನ್ನ. ಇನ್ಯಾರು ಓಡಿಸಿದ್ರು ಸ್ವಾಮಿ? ಇವತ್ತೇ ಯುವಕರೇ, ನಿಮ್ಮ ಮನೆಗೆ ಹೋಗಿ ನಿಮ್ಮ ದೇವರ ಗದ್ದಿಗೆ ಮೇಲೆ ಆ ಕಾಕು ಪೋಕು ದೇವರುಗಳನ್ನು ಇಟ್ಟು ಪೂಜೆ ಮಾಡುವುದಕ್ಕಿಂತ ಅದನ್ನು ತೆಗೆದು ಹೊರಗಡೆ ಇಟ್ಟು ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಪ್ರತಿದಿನ ಅವರಿಗೆ ನಮಸ್ಕಾರ ಮಾಡುವುದನ್ನು ಕಲಿರಿ. ನೀವು ಸಾಕು ಸಾಕು, ಇಷ್ಟು ಮಾಡ್ರಿ, ಉದ್ಧಾರ ಆಗ್ತೀರಿ. ಈ ವಿದ್ಯಾವಂತ ದಲಿತ ಮಹಿಳೆಯರು, ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಗುಡಿಗುಂಡಾರದಲ್ಲಿ ನಿಲ್ಲುವ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳ ಕಿವು ಗ್ರಂಥಾಲಯದಲ್ಲಿ ನಿಂತಾಗ ಈ ದೇಶದ ಬದಲಾವಣೆಯನ್ನು ಕಾಣುತ್ತೇವೆ ಅನ್ನತಕ್ಕಂಥ ಮಾತನ್ನು ಈ ದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ಏನು ಪೂಜೆ ಮಾಡ್ತಾವ್ರಿ? ಸಂಕಷ್ಟಿ ಮಾಡ್ತಾವ, ವರದಾ ವ್ರತ ಮಾಡ್ತಾವ, ಸತ್ಯನಾರಾಯಣ ವ್ರತ ಮಾಡ್ತಾವ. ಸಾಕಾಗಿ ಬಿಟ್ಟದ, ನಮ್ಗೆ ಹೇಳಿ ಹೇಳಿ ಸಾಕಾಗಿ ಬಿಟ್ಟದ. ಮೈಸೂರು ಭಾಗದ ದಲಿತರೇ ಭಾಳ ಮೇಲ್ವರ್ಗದ ದಲಿತ ವರ್ಗದ ಹೆಣ್ಣು ಮಕ್ಕಳನ್ನು ಕೇಳಿದ್ರೆ ಏನು ಬ್ರಾಹ್ಮಣರು ಹೆಣ್ಮಕ್ಳಿಗಿಂತ ಮಡಿ ಮಾಡ್ತಾವು. ನಾಗರಾಜನವ್ರ ಏನು ಅರ್ಥನೇ ಆಗ್ಬೋದು. ಏನು ನಿಮಗೆ ದೇವರು ನಿಮಗೆ ಅನ್ನ ಕೊಟ್ನೋ, ಅಂಬೇಡ್ಕರ್ ಅನ್ನ ಕೊಟ್ನೋ? ಪ್ರಶ್ನೆ ಹಾಕ್ಕೊಂಡು ಹೋಗ್ಬಿಡ್ರಿ ಇಲ್ಲಿಂದ ಕುತ್ಕೊಂಡು. ನೀವು ದೇವರು ಅನ್ನ ಕೊಟ್ನೋ, ಆ ಮಡಿವಂತಿಕೆ ದೇವರುಗಳು ನಿಮಗೆ ನ್ಯಾಯ ಕೊಟ್ಟವೋ, ಅಂಬೇಡ್ಕರ್ ಕೊಟ್ಟರು? ಅದಕ್ಕಾಗಿ ವಿದ್ಯಾವಂತರಾಗ್ರಿ, ಬುದ್ಧಿವಂತರಾಗ್ರಿ, ಪ್ರಗತಿಪರ ಚಿಂತಕರಾಗ್ರಿ, ಓದುವಂಥವರಾಗ್ರಿ. ಈ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಬೇಕಿತ್ತು ಅಂತಂದರೆ ನಾವು ಮೇಲುವರ್ಗದ ಅವರ ಮೇಲೆ ಸಂಘರ್ಷಣೆ ಮಾಡೋದರ ಜೊತೆಗೆ ನಮ್ಮದು ನ್ಯಾಯ ಬಗೆಹರಿಯುವುದಿಲ್ಲ. ನಮ್ಮ ಕೆಳವರ್ಗದವರನ್ನು ನಾವು ಬದಲಾಯಿಸಿಕೊಳ್ಳುವುದರೊಂದಿಗೆ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಬರ್ತದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಎಚ್ಚರದ ಮಾತನ್ನು ತಮಗೆಲ್ಲರಿಗೆ ತಿಳಿಸ್ತಾ, ತಮ್ಮನ್ನೆಲ್ಲರಿಗೆ ವಂದಿಸಿ, ನಮ್ಮ ದೊಡ್ಡ ಮನೆಯವರು ಏನು ಭಯ ಪಡೋದು ಅವಶ್ಯಕತೆ ಇಲ್ಲ. ಇರ್ತದೆ, ಅದು ಬೇಕಾದಷ್ಟು ಜನ ಇರಲಿ. ಇಷ್ಟು ದೊಡ್ಡ ದೇಹಕ್ಕೆ ದೊಡ್ಡ ಜ್ವರ ಬಂದದ, ಮಾತ್ರೆ ಇಷ್ಟೇ ಅದ. ಎಷ್ಟದ?
ಎಷ್ಟದ ಮಾತ್ರ? ಮೈ ತುಂಬ ಜ್ವರ ಬಂದದ, ಮಾತ್ರ ಎಷ್ಟದ? ಇಷ್ಟೇ ಅದ. ಇಡೀ ಕರ್ನಾಟಕದ ದಲಿತ ಸಮುದಾಯಕ್ಕೆ ಗೋಕಾಕಿಂದ ಜ್ವರದ ಮಾತ್ರೆಯನ್ನು ಕೊಟ್ಟಿದ್ದೇವೆ ಅನ್ನತಕ್ಕಂಥ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕನ್ನತಕ್ಕಂಥದನ್ನು ಎಚ್ಚರದಿಂದ ಹೇಳುತ್ತಾ, ಇದು ಹೋಗೇ ಹೋಗ್ತದ, ಇದು ಚರ್ಚೆ ಆಗೇ ಆಗ್ತದ. ಮುಂದೆ ಒಂದು ದಿನಮಾನ ಕಾಲದಲ್ಲಿ ಎಲ್ಲ ದಲಿತ ಸಮುದಾಯದವರು ಕೂಡಿಕೊಂಡಾಗ ಅವರೆಲ್ಲರೂ ಮಾತನಾಡುವುದನ್ನು ನಾನು ಕೆಳಗೆ ನಿಂತು ನೋಡುವ ಭಾಗ್ಯ ನನಗೆ ಬರಲಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾ, ನಿಮ್ಮ ಜೊತೆಯಲ್ಲಿ ಸದಾ ಇರ್ತೇವೆ. ಹುಡುಗರೆಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕ್ರಿ. ನೀವು ಅಯ್ಯಪ್ಪ ಗೀಯಪ್ಪ ದೇವ್ರಿಗೆಲ್ಲ ದುಡ್ಡು ಕೊಡೋ ಬದಲು ತೊಗೊಂಡೋಗಿ ಡಿಪಾಸಿಟ್ ಇಟ್ಟರೆ ವರ್ಷದಲ್ಲಿ ನಮ್ಮ ದಲಿತ ಹೆಣ್ಣು ಮಕ್ಕಳು ದೇವ್ರಿಗೆ ಖರ್ಚು ಮಾಡೋ ದುಡ್ಡು ಡಿಪಾಸಿಟ್ ಇಟ್ಟು ಪಿಗ್ಮಿ ಇಟ್ಟರೆ ವರ್ಷಕ್ಕೆ 4 ತೊಲೆ ಬಂಗಾರ ಮಾಡಿಕೊಳ್ಬೋದು ಅನ್ನತಕ್ಕಂಥ ಮಾತನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ತಾ, ದುಡಿಬೋದು, ಊಟ ಮಾಡ್ಬೋದು, ಬದುಕಬಹುದು ಅನ್ನತಕ್ಕಂಥದ್ದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕ್ರಿ. ಯಾರನ್ನು ದ್ವೇಷಿಸಬೇಡ್ರಿ, ಎಲ್ಲರ ಕೈ ಮೇಲೆ ಹೆಗಲಿರಲಿ. ಆದರೆ ಒಳಗಡೆ ನಾನು ಮಾತ್ರ ದಲಿತನಾಗಿ ಏನು ಹೋರಾಟ ಮಾಡಬೇಕು ಅನ್ನತಕ್ಕಂಥದ್ದನ್ನು ಮರಿಬೇಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು